ಏನ್ ದೇವ್ರ ಮಾತು, ಇಷ್ಟು ಅದ್ಭುತವಾದಂಥ ಮಾತು ನಿಮ್ಗೆ ಅರ್ಥ ಆಯ್ತಲ್ಲ ಅಂದ್ರೆ ಇನ್ನೇನ್ ಸೇವೆ ಮಾಡೋಣ ಪ್ರೇರಣ? ಇನ್ನೇನ್ ಸೇವೆ ಮಾಡೋದಕ್ಕಾಗುತ್ತೆ ಹೇಳಿ? ಬರ್ದಿರೋಂಥ ವಚನ ನಮ್ಗೆ ಅರ್ಥ ಆಯ್ತಲ್ಲ ಅಂದ್ರೆ ಇನ್ನೇನ್ ಅರ್ಥ ಆಗುತ್ತೆ ನಿಮ್ಗೆ? ಏನ್ ಅರ್ಥ ಆಗುತ್ತೆ ಹೇಳಿ? ಮತ್ತೊಂದ್ಸಾರಿ ಓದ್ತೀನಿ ನಿಮ್ಗೋಸ್ಕರ ಪ್ರೇರೆ. ಮತ್ತೊಂದ್ಸಾರಿ ಇಡೀ ಪ್ರಪಂಚದಲ್ಲಿರುವಂಥ ಕ್ರೈಸ್ತರನ್ನು ಟರ್ನ್ ಮಾಡಿದಾನೆ, ಅವರ ಮಕ್ಕಳುಗಳ ಜೀವಿತವನ್ನು ಸರ್ವನಾಶ ಮಾಡೋದಕ್ಕೆ ಪ್ರೇರೆ. ಸೈತಾನನು ಹಾಕಿರುವಂಥ ಪ್ಲಾನ್, ಸ್ಕೂಲು ಪಾಠಶಾಲೆಯಲ್ಲಿ ಮಹಾಜ್ಞಾನ ಐತೆಂದು ಕಳಿಸಿ ಅವರ ಜೀವಿತವು ಚಿಕ್ಕ ವಯಸ್ಸಿನಿಂದ ಸ್ಕೂಲು, ಯೌವನ ಪ್ರಾಯದ ಬರಗಳು, ಯೌವನ ಪ್ರಾಯದಿಂದ ಕಾಲೇಜು, ಕಾಲೇಜಿಂದ ಡಿಗ್ರಿ ಅಂದ್ಕೊಂಡು ಅವರ ಜೀವನ ಬೈಬಲ್ ಮೇಲೆ ಕುತ್ಕೋಬಾರ್ದು, ಬೈಬಲಿಂದ ಅವ್ರ ಮನಸ್ಸು ಕುತ್ಕೋಬಾರ್ದು, ಬೈಬಲ್ ಇರುವಂಥ ಮಹಾಜ್ಞಾನ ಅವ್ರಿಗೆ ಅರ್ಥ ಆಗ್ಬಾರ್ದು ಅಂತ ಸೈತಾನ ಮಾಡಿರೋದು ಪ್ರೀಪೇಡ್ ಪ್ಲಾನ್ ಪ್ರಿಯರೇ. ಸೈತಾನ ಏನ್ ಮಾಡಿದಾನೆ ಗೊತ್ತಾ? ಗೋಧಿ ಜೊತೆ ಹಣಜಿಯನ್ನು ಬಿತ್ತು ಹೋಗ್ಬಿಟ್ಟಿದ್ದಾನೆ. ಹಣಜಿ ಅರ್ಥ ಆಯ್ತಾ? ಗೋಧಿ ದೇವರ ವಾಕ್ಯ, ಹಣಜಿ ಸೈತಾನನ ಈ ಲೋಕದ ಪಾಠಶಾಲೆಗಳು. ಅರ್ಥ ಮಾಡ್ಕೊಳ್ಳಿ ಪ್ರೇರೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡಿ.